ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಹನುಮ ಜಯಂತಿ ಹನುಮ ಜಯಂತಿಯ ಕುರಿತು ಸುಲಭ 10 ಸಾಲುಗಳ ಮಾಹಿತಿ ತಿಳಿತೋಣ. ಈ ಒಂದು ಹನುಮ ಜಯಂತಿಯ ಭಾಷಣ ನಿಮ್ಗೆ ಇಷ್ಟವಾಯ್ತಾ? ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸಲು ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಚಲ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿತೋಣವಾ? ಕಲಿತಾ ಹೋಗೋಣ. ಮೊದಲನೇ ಪಾಯಿಂಟ್ ನೋಡಿ, ಹನುಮ ಜಯಂತಿ ಹನುಮ ಜಯಂತಿ ಹನುಮ ಜಯಂತಿ ಹನುಮಂತನ ಜನ್ಮದಿನದ ಆಚರಣೆ. ಓಕೆ. ಅಂದ್ರೆ ಎರಡನೇ ಪಾಯಿಂಟ್, ಈ ದಿನವನ್ನು ಚೈತ್ರ ಮಾಸದ ಪೂರ್ಣಿಮೆಯಂದು ಆಚರಿಸಲಾಗುತ್ತದೆ. ಓಕೆನಾ? ಆಚರಿಸಲಾಗುತ್ತದೆ. ಅದಾದ ಮೂರನೇ ಪಾಯಿಂಟ್, ಹನುಮಂತನ ತಂದೆ ಕೇಶರಿ ತಾಯಿ ಅಂಜನಾದೇವಿ. ಓಕೆನಾ? ನಾಲ್ಕನೇ ಪಾಯಿಂಟ್, ಹನುಮಂತನನ್ನು ವಾಯುಪುತ್ರ ಎಂದೂ ಕರೆಯುತ್ತಾರೆ. ಐದನೇ ಪಾಯಿಂಟ್, ಹನುಮಂತನು ಶ್ರೀರಾಮರ ಪರಮ ಭಕ್ತರಾಗಿದ್ದರು. ಅದಾದ ನಂತರ ಆರನೇ ಪಾಯಿಂಟ್, ಅವರು ಶಕ್ತಿ ಮತ್ತು ಧೈರ್ಯಕ್ಕೆ ಪ್ರಸಿದ್ಧ. ಅವರು ಶಕ್ತಿ ಮತ್ತು ಧೈರ್ಯಕ್ಕೆ ಪ್ರಸಿದ್ಧ. ಏಳನೇ ಪಾಯಿಂಟ್, ಈ ದಿನ ಜನರು ಹನುಮ ದೇವರ ಗುಡಿಗೆ ಹೋಗುವರು. ಓಕೆ. ಎಂಟನೇ ಪಾಯಿಂಟ್, ಹನುಮಾನ್ ಚಾಲೀಸ ಪಠಣ ಈ ದಿನ ಮಾಡುವರು. ಓಕೆ. ಆನಂತರ ಒಂಬತ್ತನೇ ಪಾಯಿಂಟ್, ಲಾಡು ಮತ್ತು ಹಣ್ಣುಗಳನ್ನು ದೇವರಿಗೆ ಅರ್ಪಿಸುತ್ತಾರೆ.
ಅರ್ಪಿಸುತ್ತಾರೆ. ಓಕೆ, 10ನೇ ಪಾಯಿಂಟ್. ಈ ಹಬ್ಬ ಭಕ್ತಿ ಮತ್ತು ನಿಷ್ಠೆಯನ್ನು ಕಲಿಸುತ್ತದೆ. ಈ ಹಬ್ಬ ಭಕ್ತಿ ಮತ್ತು ನಿಷ್ಠೆಯನ್ನು ಕಲಿಸುತ್ತದೆ. ಓಕೆನಾ? ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ವಿಷಯವನ್ನು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.